ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಶಾಪ್ ಅಲ್ಲಿ ಬರ್ನರ್ ಪ್ರಾಡಕ್ಟ್ಸ್ ಹೊಸ ಐಟಮ್ಸ್ ಬಂದಿದೆ ಅಂತ ಹೇಳಿದ್ರಿ. ಯಾವುದೇ ಬಂದಿದೆ ಸರ್ ಹೊಸ ಪ್ರಾಡಕ್ಟ್ಸ್ ತೋರಿಸ್ತೀರಾ? ಎಸ್ ಮೇಡಮ್. ಸೊ ರೀಸೆಂಟ್ಲಿ ಲಾಂಚ್ ಆಗಿದ್ದು ಬರ್ನರ್ ಅಲ್ಲಿ ಕ್ಯಾಶ್ ಸೇರನ್ ಸೀರೀಸ್. ಇದು ಬರೋದು ಪ್ಯೂರ್ ಕಬ್ನ. ಈಗಿನ ಕಾಲ ಜನ ಆದಷ್ಟು ಕಬ್ನ ತುಂಬಾ ಪ್ರಿಫರ್ ಮಾಡ್ತಾರಲ್ಲ, ಅದು ಬಂದಿದೆ. ಸೊ ಇದ್ರಲ್ಲಿ ನಮ್ಮ ಹತ್ರ ಇದು ಚಪಾತಿ ತವಾ ಬಂದಿದೆ ಮೇಡಮ್. ಇದ್ರಲ್ಲಿ ದೋಸೆ ತವಾ 2 ಸೈಜ್ ಬಂದಿದೆ. ಹಾ ಮೇಡಮ್. ಕಂಪ್ಲೀಟ್ಲಿ ಹೆವಿ ವೇಟ್ ಅಲ್ಲಿ ಬರ್ತವೆ ಅಂಡ್ ವಿತ್ ವುಡನ್ ಹ್ಯಾಂಡಲ್ ಸಮೇತ ಮೇಡಮ್. ಜನರಲಿ ಕ್ಯಾಶ್ ಅಂತವ ಎತ್ತಕ್ಕೆ ಕಷ್ಟ ಇರುತ್ತಲ್ಲ, ಇದ್ರಲ್ಲಿ ಆ ಕಷ್ಟ ಆಗಲ್ಲ ನಿಮ್ಗೆ. ಬಿಸಿ ಆಗಿರುತ್ತಲ್ಲ. ಬೇರೆ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಅಥವಾ ಹೋಲ್ಡ್ ಮಾಡಕ್ಕೆ ಇದಾಗತ್ತೆ. ನೀವು ರೆಗ್ಯುಲರ್ ಬೇರೆ ಬ್ರ್ಯಾಂಡ್ಸ್ ಅಲ್ಲಿ ಹಿಂಗಿರ್ತವೆ, ಅಲ್ಲಿ ನೀವು ಸಿಲಿಕಾನ್ ರಬ್ಬರ್ ಹಾಕ್ಬೇಕು ಅಥವಾ ಬಟ್ಟೆ ಎಲ್ಲ ಸುತ್ತಬೇಕಾಗತ್ತೆ. ಇದ್ರಲ್ಲೆಲ್ಲ ನಿಮ್ಗೆ ಇಟ್ಕೊಳ್ಳೋಕೆ ಕಷ್ಟ ಇರುತ್ತೆ, ಬಿಸಿ ಆಗತ್ತೆ ತವ ಅಂತ. ಈ ತರ ಕಂಪ್ಲೇಂಟ್ ಇದ್ರಲ್ಲಿ ಆಗಲ್ಲ ನಿಮ್ಗೆ. ಇದು ಯಾವ್ದಕ್ಕೂ ಹೀಟ್ ಮೇಲೆ ಎಫೆಕ್ಟ್ ಆಗಲ್ಲ ನಿಮ್ಗೆ. ದೋಸೆ ಮಾಡೋದಕ್ಕೆ ಯಾವ ತವಾ ಬೆಟರ್ ಇರುತ್ತೆ ಸರ್ ನಿಮ್ ಪ್ರಕಾರ? ಸೊ ಮೇಡಮ್, ಇನ್ ಕೇಸ್ ಇವಾಗ ನೀವು ನಾನ್ ಸ್ಟಿಕ್ ಟೆಫ್ಲಾನ್ ಕೋಟ್ ನ ಯೂಸ್ ಮಾಡಬಾರ್ದಂದ್ರೆ ಸೊ ನೀವು ಪ್ರಿಫರ್ ಮಾಡಬಹುದು. 2 ಆಪ್ಷನ್ಸ್ ಇರುತ್ತೆ. ಫಸ್ಟ್ ಆಪ್ಷನ್ ನಾವ್ ಹೇಳ್ತೀವಿ ಬರ್ನರ್ದು ಟ್ರೈಪ್ಲೇ ತವಾ. ಇದು ಹೈಟೆಕ್ ಹನಿಕೋಮ್ ಲೇಯರ್ ಸಮೇತ ಇರ್ತವೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನಾವ್ ಹೇಳ್ತೀವಿ ನಿಮ್ಗೆ ಕ್ಯಾಶ್ ಸೇರನ್ ತವಾ. ಇದು ಬೆಟರ್ ಇರ್ತವೆ ಮೇಡಮ್. ಇದೆರಡಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸರ್ ಎಷ್ಟು ಸೈಜಸ್ ಅವೈಲೇಬಲ್ ಇದೆ ಸರ್ ಬರ್ನರ್? ಸೊ ಬರ್ನರ್ ಮೇಡಮ್ 28 ಸೆಂಟಿಮೀಟರ್ ಇಂದ ಸ್ಟಾರ್ಟ್ ಆಗುತ್ತೆ ಇದು. ಇದು ನೆಕ್ಸ್ಟ್ ನಮ್ಮ ಹತ್ರ ಬರೋದು ನೆಕ್ಸ್ಟ್ ಸೈಜ್ 30 ಸೆಂಟಿಮೀಟರ್, 2 ಇಂಚಸ್ 2 ಸೆಂಟಿಮೀಟರ್ ಗ್ಯಾಪ್. ಅದ್ರ ನೆಕ್ಸ್ಟ್ ಸೈಡ್ ನಮ್ಮ ಹತ್ರ ಇದೆ ಮೇಡಮ್ 32 ಸೆಂಟಿಮೀಟರ್. 32 ಒಂದ್ ಸ್ವಲ್ಪ ಡೆಪ್ತ್ ಆಗಿರ್ತವೆ. ನಿಮ್ಗೆ ಏನೋ ನೀರ್ ದೋಸೆ ಮಾಡಬೇಕಾದ್ರೆ ನೀವು ಈಸಿಲಿ ಥ್ರೆಡ್ ಮಾಡಕ್ಕೆ ಈಸಿ ಇರ್ತವೆ. ಹಾ ಮೇಡಮ್. ಈ 3 ಸ್ಟೈಲ್ಸ್ ಅವೈಲೇಬಲ್ ಇದೆ ಇನ್ ಹೈಟೆಕ್ ಅಲ್ಲಿ. ಮತ್ತೆ ಇದ್ರಲ್ಲೇ ನಮ್ಮ ಹತ್ರ ಚಪಾತಿ ತವಾ ಇದೆ. ಇದು 26 ಸೆಂಟಿಮೀಟರ್ ಬರ್ತವೆ. ಚಪಾತಿಯಲ್ಲಿ ಒಂದೇ ಸೈಜ್ ಬರೋದು. ಇದು ಗ್ಯಾಸ್ ಇಂಡಕ್ಷನ್ ಎರಡಕ್ಕೂ ಆಗುತ್ತಾ? ಎಸ್ ಮೇಡಮ್. ಸೊ ಇದು ಟ್ರೈಪ್ಲೇ ಇರೋದ್ಕಿಂತ ಬಾಟಮ್ ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಇನ್ ಬಿಟ್ವೀನ್ ಅಲ್ಯೂಮಿನಿಯಂ ಮೇಲೆ ತಿರ್ಗಾ ಸ್ಟೀಲ್ ಇರುತ್ತಲ್ಲ, ಅದು ಟ್ರೈಪ್ಲೇ ಇರೋದ್ರಿಂದ ನಿಮ್ದು ತವಾ ಗ್ಯಾಸ್ ಇಂಡಕ್ಷನ್ ಎರಡಕ್ಕೂ ಸಪೋರ್ಟ್ ಮಾಡುತ್ತೆ ಮೇಡಮ್. ಸರ್ ಏನ್ ಸರ್ ಇದು ಬ್ಲಾಕ್ ಲೇಯರ್ ಕೊಟ್ಟಿದಾರಲ್ಲ? ಸೊ ಮೇಡಮ್, ಇದು ಬರೋದು ಬ್ಲಾಕ್ ಲೇಯರ್ ಹನಿಕೋಮ್ ಲೇಯರ್ ಅಂತೀವಿ ನಾವು. ತುಂಬಾ ಜನ ಇದನ್ನ ಟೆಫ್ಲಾನ್ ಕೋಟ್ ಅನ್ಕೊಂತಾರೆ. ಇದು ಡ್ಯಾಮೇಜ್ ಆಗ್ಬಿಡುತ್ತೆ, ಬಂದ್ಬಿಡುತ್ತೆ. ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಈ ಲೇಯರ್ ಕಿತ್ಕೊಂಡ್ ಬರಲ್ಲ. ನೀವು ಇದ್ರ ಎಷ್ಟ್ ಬೇಕಾದ್ರೆ ಯೂಸ್ ಮಾಡಿ, ಎಷ್ಟ್ ಬೇಕಾದ್ರೆ ಸ್ಕ್ರಬ್ ಮಾಡ್ಬಿಡಿ. ಮೆಟಲ್ ಸ್ಕ್ರಬ್ಬರ್ ತಗೊಂಡು ಸ್ಕ್ರಬ್ ಮಾಡಿ. ಇದು ಯಾವ್ದಕ್ಕೂ ಡ್ಯಾಮೇಜ್ ಆಗಲ್ಲ ಮೇಡಮ್, ಏನೂ ಆಚೆ ಬರಲ್ಲ. ನಾನ್ ಸ್ಟಿಕ್ ದೋಸೆ ತವಾದಲ್ಲೂ ಬರ್ನರ್ ದೋಸೆ ತವಾ ಏನ್ ಡಿಫ್ರೆನ್ಸ್ ಇದೆ? ಹಾ ಮೇಡಮ್. ಸೊ ನಾನ್ ಸ್ಟಿಕ್ ತವಾದಲ್ಲಿ ನೀವು ನೋಡಿರ್ತೀರಾ, ನಾನ್ ಸ್ಟಿಕ್ ತವಾ ಈ ರೇಂಜ್ ಬರುತ್ತೆ. ಇದ್ರಲ್ಲಿ ಹೆಂಗಿರುತ್ತೆ ಅಂದ್ರೆ ಈ ಅಲ್ಯೂಮಿನಿಯಂ ಮೇಲೆ ಪೇಂಟ್ ಕೋಟ್ ಕೊಟ್ಟಿರ್ತಾರೆ. ಟೆಫ್ಲಾನ್ ಕೋಟ್ ಬೇಸಿಕ್ಲಿ ಪೇಂಟ್ ಇರ್ತವೆ ಮೇಡಮ್. ಇದೇನಾಗುತ್ತೆ, ಸ್ಟಾರ್ಟಿಂಗ್ ನೀವು ದೋಸೆ ಮಾಡಬೇಕಾದಾಗ ಚೆನ್ನಾಗಿ ಬರುತ್ತೆ, ಆದ್ರೆ ಯೂಸ್ ಮಾಡ್ತಾ ಮಾಡ್ತಾ ಈ ಲೇಯರ್ ಡ್ಯಾಮೇಜ್ ಆಗಿ ಬರ್ತಾ ಇರ್ತದೆ. ಅದೇ ನಿಮ್ಮ ಊಟಕ್ಕೆ ಮಿಕ್ಸ್ ಆಗೋದು, ವಿಚ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದೇ ನೀವು ಇದ್ರಲ್ಲಿ ಮಾಡ್ತೀರಾ ಅಂದ್ರೆ ಬರ್ನರ್ ಅಲ್ಲಿ ವುಡ್ ಬರೋದು ಹನಿಕೋಂಬು ಮೆಟಲ್ ಲೇಯರ್ ಇದೆ ಮೇಡಮ್. ಇದು ಸೆರಮಿಕ್ದು. ಇದು ಯಾವುದೇ ಕಾರಣಕ್ಕೂ ಬರಲ್ಲ. ಆ ಲೇಯರ್ಗೆ ಕಂಪನಿ 5 years ವಾರಂಟಿ ಕೊಡ್ತಾರೆ. ನೀವು ಯೂಸ್ ಮಾಡಿ ನಿಮ್ ಯಾವ್ದಕ್ಕೂ ಡ್ಯಾಮೇಜ್ ಬಂತು, ಆ ತರ ಏನೋ ಫಿಸಿಕಲ್ ಡ್ಯಾಮೇಜ್ ಆಯ್ತಂದ್ರೂ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಆಗುತ್ತೆ ಮೇಡಮ್. ಸೊ ಮೇಡಮ್, ಇದ್ರಲ್ಲಿ ನೀವು ಎಂತ ದೋಸೆ ಬೇಕಾದ್ರೂ ಮಾಡಬಹುದು. ರೆಗ್ಯುಲರ್ ದೋಸೆ, ರವಾ ದೋಸೆ, ರಾಗಿ ದೋಸೆ, ಆಲ್ ಕೈಂಡ್ ಆಫ್ ದೋಸೆಸ್ ಮಾಡಬಹುದು ಮೇಡಮ್. ಆದ್ರೆ ಚಪಾತಿ ಮಾಡಕ್ ಆಗಲ್ಲ. ಇದ್ರಲ್ಲಿ ಚಪಾತಿ ಮಾಡಂಗಿಲ್ಲ. ಯಾಕೆ? ಚಪಾತಿಗಂತ ನಾವು ಡಿಫ್ರೆಂಟ್ ತವಾನೇ ಸಜೆಸ್ಟ್ ಮಾಡ್ತೀವಿ. ನೀವು ಯಾವುದೇ ತವಾದಲ್ಲಿ ದೋಸೆ ಮಾಡಿ ಚಪಾತಿ ಮಾಡ್ಬಿಡ್ತೀರಾ ಅಂದ್ರೆ ತಿರ್ಗಾ ದೋಸೆ ಬರಲ್ಲ ಮೇಡಮ್ ಅದ್ರಲ್ಲಿ. ಸೊ ಚಪಾತಿಗಂತ ಡಿಫ್ರೆಂಟ್ ಯೂಸ್ ಮಾಡಿ, ದೋಸೆಗೆ ಎಲ್ಲ ಕೈಂಡ್ ಆಫ್ ದೋಸೆ ನೀವು ಒಂದು ಯೂಸ್ ಮಾಡಿ. ಸೊ ಮೇಡಮ್, ಇದ್ರಲ್ಲಿ ಏನಾಗುತ್ತೆ, ಇವಾಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತಂತ ಕಸ್ಟಮರ್ ಅನ್ಸ್ಕೊಂತಾರೆ, ಇದ್ರಲ್ಲಿ ಚಪಾತಿನೂ ಚೆನ್ನಾಗಿ ಬರುತ್ತೆ. ಸೊ ನೀವು ಚಪಾತಿ ಮಾಡಿದ್ರೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರಲ್ಲಿ ಚಪಾತಿ ಎಲ್ಲ ಮಾಡಕ್ಕೆ ರೋಸ್ಟ್ ಎಲ್ಲ ತುಂಬಾ ಚೆನ್ನಾಗುತ್ತೆ. ಆದ್ರೆ ಒಂದ್ಸಲಿ ಚಪಾತಿ ಮಾಡಿದ್ಮೇಲೆ ಒಂದ್ ರಫ್ ಲೇಯರ್ ಕುತ್ಕೊಂಡ್ಬಿಡುತ್ತೆ. ಅದು ಆಗಿದ್ಮೇಲೆ ಯಾವುದೇ ಕಾರಣಕ್ಕೂ ಇದ್ರಲ್ಲಿ ದೋಸೆ ಬರಲ್ಲ ಮೇಡಮ್. ಆಮೇಲೆ ದೋಸೆ ಸರಿ ಫಾರ್ಮ್ ಆಗಲ್ಲ, ಕಂಪ್ಲೀಟ್ ಸ್ಟಿಕ್ಕಿ ಇಶ್ಯೂ ಆಗುತ್ತೆ. ಸೊ ನಾವು ರೆಕಮೆಂಡ್ ಮಾಡ್ತೀವಿ, ಪ್ಲೀಸ್ ಇದರಲ್ಲಿ ದೋಸೆ ಮಾಡಿದ್ರೆ ಚಪಾತಿ ಮಾಡಬೇಡಿ. ವುಡನ್ ಸ್ಪೂನ್ ಯೂಸ್ ಮಾಡಬೇಕಾ? ಆತರ ಏನ್ ನೆಸೆಸಿಟಿ ಇಲ್ಲ ಮೇಡಮ್. ನೀವು ಇದಕ್ಕೆ ವುಡನ್ ಸ್ಪೂನ್ ಬೇಕಾದ್ರೂ ಮಾಡಬಹುದು. ಇಲ್ಲ ನೀವು ಹೇಳ್ತೀರಿ ಅದಕ್ಕೆ ನಿಮ್ಗೆ ಮೆಟಲ್ ಸ್ಪೂನ್ ಮಾಡಬೇಕಾದ್ರೆ, ಜನರಲ್ ನಾನ್ ಸ್ಟಿಕ್ ಅಲ್ಲಿ ಮೆಟಲ್ ಇಂದ ಮಾಡ್ತೀರಾ ಅಂದ್ರೆ ಡ್ಯಾಮೇಜ್ ಆಗುತ್ತಲ್ಲ. ನಮ್ಗೆ ಯಾವ್ದಕ್ಕೂ ಏನು ಡ್ಯಾಮೇಜ್ ಆಗಲ್ಲ. ನೀವು ಚೆಕ್ ಮಾಡಬಹುದು. ನೀವು ಎಷ್ಟು ಬೇಕಾದ್ರೆ ಯೂಸ್ ಮಾಡಿ, ಚೂರು ನಿಮ್ಗೆ ಡ್ಯಾಮೇಜ್ ಆಗಲ್ಲ ಮೇಡಮ್. ತವಾ ಯಾವ್ದಕ್ಕೂ ಇದಾಗಲ್ಲ, ನೀವು ಯೂಸ್ ಮಾಡಬಹುದು ಮೇಡಮ್. ಇದು ನಾನ್ ಮೆಟಲ್ ಸ್ಪೂನ್ ಫ್ರೆಂಡ್ಲಿ ಇದೆ ಇದು. ಮತ್ತೆ ಕಂಪ್ಲೀಟ್ಲಿ ಸ್ಕ್ರಾಚ್ ರೆಸಿಸ್ಟೆಂಟ್ ಇರುತ್ತೆ. ಒಂಚೂರು ಸ್ಕ್ರಾಚು ಆಗಲ್ಲ ತವಾ ಮೇಲೆ. ಫಸ್ಟ್ ಟೈಮ್ ಯಾವ ತರ ಯೂಸ್ ಮಾಡ್ಬೇಕು ಸರ್? ಸೊ ಮೇಡಮ್, ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ರೆಗ್ಯುಲರ್ ನಾವು ಕ್ಯಾಶ್ ಸೇರನ್ ತವಾಲ್ ಹೆಂಗೆ ಒಂದ್ಸಲಿ ಆಯಿಲ್ ಅಪ್ಲೈ ಮಾಡ್ತೀವಿ, ಆತರ ನಾರ್ಮಲ್ ಒಂದ್ಸಲಿ ವಾಶ್ ಮಾಡಿ ಆಯಿಲ್ ಸೀಸಿಂಗ್ ಮಾಡ್ಬಿಡಿ ಒಂದ್ಸಲಿ. ಆಗಿದ್ಮೇಲೆ ನೀವು ತವಾ ಮೇಲೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ರೆಗ್ಯುಲರ್ ನೀವು ಹೆಂಗ್ ನಾನ್ ಸ್ಟಿಕ್ ಅಲ್ಲಿ ಯೂಸ್ ಮಾಡ್ತಾ ಇದ್ರಿ ಇಷ್ಟು ವರ್ಷ, ಅದೇ ತರ ಆಪರೇಟಿಂಗ್ ಇಲ್ಲ. ಇಲ್ಲ ಮೇಡಮ್, ಆ ತರ ನೆಸೆಸಿಟಿ ಇಲ್ಲ. ಇದ್ರಲ್ಲಿ ಆನ್ ದ ಸ್ಪಾಟ್ ಹಾಕಿ ಸೀಸನಿಂಗ್ ಮಾಡಿ ಹಂಗೆ ನೀವು ಮಾಡ್ಬೋದು. ವಾಷಿಂಗ್ ಎಲ್ಲ ಹೆಂಗೆ ಸರ್?
ಸೊ ಇದರಲ್ಲಿ ಮೇಡಮ್ ವಾಷಿಂಗ್ ಅಂತ ಏನು ಪ್ರಿಸ್ಕ್ರಿಪ್ಷನ್ಸ್ ಇರಲ್ಲ ನಿಮಗೆ. ನೀವು ನಾರ್ಮಲ್ ವಾಷಿಂಗ್ ಅಲ್ಲಿ ಮಾಡಬಹುದು. ನೀವು ರೆಗ್ಯುಲರ್ ನಾರ್ ತಗೊಳ್ಳಿ, ಸ್ಕ್ರಬರ್ ತಗೊಳ್ಳಿ, ಅಥವಾ ಮೆಟಲ್ ಸ್ಕ್ರಬರ್ ಅಲ್ಲಿ ಮಾಡಿ. ಮತ್ತೆ ನಮ್ದು ಇದು ಕಂಪ್ಲೀಟ್ಲಿ ಡಿಶ್ ವಾಷರ್ ಸೇಫ್ ಇದೆ ಮೇಡಮ್. ನೀವು ಇದನ್ನ ಡಿಶ್ ವಾಷರ್ ಅಲ್ಲಿ ಇಡಬಹುದು, ಯಾವ್ದಕ್ಕೂ ಅದೇನು ಪ್ರಾಬ್ಲಮ್ ಆಗಲ್ಲ. ಪ್ಲಸ್ ಇದ್ರಲ್ಲಿ ಇನ್ನೊಂದು ನೀವು ನೋಟ್ ಮಾಡಿ ಮೇಡಮ್, ನಾರ್ಮಲ್ ತವಾದಲ್ಲಿ ಇಲ್ಲಿ ರಿವೇಟ್ ಬರ್ತವೆ. ನಮ್ದು ಈ ತವಾದಲ್ಲಿ ಆ ರಿವೇಟ್ ಏನು ಇಲ್ಲ. ಎಕ್ಸಾಕ್ಟ್ಲಿ ಮೇಡಮ್. ನೀವು ದೋಸೆ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಆ ರಿವೇಟ್ ಹೋಲ್ ಇರುತ್ತಲ್ಲ, ಅಲ್ಲಿ ಫುಲ್ ಗಲೀಜ್ ಸೇರ್ಕೊಂಡಿರುತ್ತೆ. ಇದ್ರಲ್ಲಿ ಅದು ಆಗಲ್ಲ. ಎಕ್ಸಾಕ್ಟ್ಲಿ ಮೇಡಮ್. ಅಂಡ್ ಹ್ಯಾಂಡಲ್ಸ್ ಸೂಪರ್ ಸ್ಟ್ರಾಂಗ್ ಇದೆ. ಸೊ ಈ ಹ್ಯಾಂಡಲ್ ಯಾವ್ದಕ್ಕೂ ಕಿತ್ಕೊಂಡ್ ಬರೋದು ಅದೇನು ಆಗಲ್ಲ, ಅದಕ್ಕೂ ಗ್ಯಾರಂಟಿ ಕೊಡ್ತೀವಿ. ಸರ್, ಇವಾಗ ನಾನ್ ಸ್ಟಿಕ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ದೋಸೆ ಮಾಡ್ಕೊಳ್ತೀವಿ. ಇದ್ರಲ್ಲಿ ಯಾವ ತರ ಸರ್? ಸ್ಟಿಕರ್ ಮಾಡ್ತಿರಲ್ಲ ಅದರಲ್ಲಿ ಎಣ್ಣೆ ಜಾಸ್ತಿ ಹಾಕ್ಬೇಕಾಗಲ್ಲ. ಇದ್ರಲ್ಲಿ ಆ ತರ ನೆಸೆಸಿಟಿ ಇಲ್ಲ. ಒಂದ್ ಚೂರು ಎಣ್ಣೆ ಹಾಕ್ಬಿಡ್ತೀರಾ ಅಂದ್ರೆ ಎಣ್ಣೆ ಹಾಕು. ಆಮೇಲೆ ನಿಮ್ ಟೇಸ್ಟ್ ಮೇಲೆ ನಿಮ್ಗೆ ಹೆಂಗ್ ಬೇಕಾಗಿದೆ ಅದ್ರ ಪ್ರಕಾರ ನೀವು ಹಾಕ್ಬೋದು. ಲೆಸರ್ ಅಲ್ಲಿ ಇದ್ರೂ ನೋ ಪ್ರಾಬ್ಲಮ್ ಮೇಡಮ್, ಅದಕ್ಕೇನು ತೊಂದರೆ ಇಲ್ಲ. ಸರ್, ಇದು ತೆಳು ದೋಸೆ ಬರುತ್ತೆ, ದಪ್ಪ ದೋಸೆ. ಎಕ್ಸಾಕ್ಟ್ಲಿ ಮೇಡಮ್. ನಿಮ್ದು ಥಿನ್ ಅಂಡ್ ಥಿಕ್ ಬೋತ್ ಕೈಂಡ್ ಆಫ್ ದೋಸೆ ಬರುತ್ತೆ ಮೇಡಮ್. ವಾರಂಟಿ ಪೀರಿಯಡ್ ಏನಿದೆ ಸರ್? ಕಂಪನಿ ವಾರಂಟಿ ಕೊಡ್ತಾರೆ. ಇದಕ್ಕೆ 5 years ಆಫ್ ವಾರಂಟಿ ಇರುತ್ತೆ ಮೇಡಮ್. ಆ 5 years ವಾರಂಟಿ ಕ್ಲೇಮ್ ಅಲ್ಲಿ ನಾವು ಮೇನ್ ಕೊಡೋದು ಈ ಹನಿಕೋಮ್ ಲೇಯರ್ಗೆ ವಾರಂಟಿ ಇರ್ತವೆ. ಬೇರೆ ಇದು ಟ್ರೈಪ್ಲೈ ಪಾತ್ರೆ ಯಾವ್ದಕ್ಕೂ ಏನು ಆಗಲ್ಲ. ಹನಿಕೋಮ್ ಲೇಯರ್ ಏನೇ ಡ್ಯಾಮೇಜ್ ಆಯಿತು ಅಥವಾ ನೀವು ಹೇಳ್ತೀರಾ ಪೀಲ್ ಆಫ್ ಆಗ್ತಾ ಇದೆ, ಅದ್ರೇನೇ ಕಂಪ್ಲೇಂಟ್ ಇದ್ರೆ ಕಂಪನಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತವೆ ಫಾರ್ 5 years ಮೇಡಮ್. ಸರ್, ಎಷ್ಟು ಸರ್ ಇದು ಪ್ರೈಸ್, ಸ್ಟಾರ್ಟಿಂಗ್ ಪ್ರೈಸ್? ಹಾ ಮೇಡಮ್. ಸೊ ದೋಸೆ ತವಾದ ನಿಮಗೆ ತೋರಿಸಿದಂಗೆ ನಮ್ಮ ಹತ್ರ 3 ಸೈಜಸ್ ಇದೆ. ಸ್ಟಾರ್ಟಿಂಗ್ ಸೈಜ್ ಬರೋದು 28 ಸೆಂಟಿಮೀಟರ್. ಇದರದ್ದು MRP ಮೇಡಮ್ 4,995 rupees ಇದೆ. ಸೊ ನಾವು ನಿಮ್ಮ ವಿಡಿಯೋ ಪ್ರಕಾರ ನಾವೆಲ್ಲರಿಗೂ ಆಕ್ಚುಯಲ್ ಡಿಸ್ಕೌಂಟ್ ಕೂಡ 20%. ನಿಮ್ ವಿಡಿಯೋದಲ್ಲಿ ನಾವೆಲ್ಲರಿಗೂ ಎಕ್ಸ್ಟ್ರಾ 5% ಹೇಳಿದೀವಿ. ಇದಕ್ಕೆ 25% ಡಿಸ್ಕೌಂಟ್ ಬರುತ್ತೆ. ಸೊ 5,000 ಅಲ್ಲಿ 25% ಡಿಸ್ಕೌಂಟ್ ಅಂದ್ರೆ 3,750 ಆಗುತ್ತೆ ಮೇಡಮ್. ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಸೈಜ್ ಬರೋದು 30 ಸೆಂಟಿಮೀಟರ್. ಇದ್ರ ಮೇಡಮ್ MRP ಇದೆ 5,195. ಸೊ ಇದರಲ್ಲೂ ನಾವು ಸೇಮ್ 25% ಡಿಸ್ಕೌಂಟ್ ಕೊಡ್ತೀವಿ. ಸೊ 3,900 ಏನೋ ಆಗುತ್ತೆ. ಅಂಡ್ ಇದಕ್ಕಿಂತ ಜಂಬೋ ಸೈಜ್ ತಗೊಂತಿರೋದು ಮೇಡಮ್ 32 ಸೆಂಟಿಮೀಟರ್. ಇದರದ್ದು MRP ಇರೋದು 6,300 rupees. ಸೊ ಇದರಲ್ಲೂ ಸೇಮ್ 25% ಡಿಸ್ಕೌಂಟ್ ಕೊಡ್ತೀವಿ. ಸೊ 4,000 ಚೇಂಜ್ ಬೀಳುತ್ತೆ. ಚಪಾತಿ ತವಾ ರೇಟ್? ಹಾ, ಚಪಾತಿ ತವಾ ಮೇಡಮ್ ಬರೋದು ಇದು 4,000 rupees, 3,995 MRP ಬರ್ತವೆ. ಸೊ ಸೇಮ್ 25% ಡಿಸ್ಕೌಂಟ್. ಸೊ ಇದು ನಿಮಗೆ ನೆಟ್ 3,000 rupees ಸಿಗುತ್ತೆ ಮೇಡಮ್. ಸರ್, ಬರ್ನರ್ ಅಲ್ಲಿ ಕ್ಯಾಸ್ಟ್ ಐರನ್ ತವಾ ಬಂದಿದೆ ಅಂತ ಹೇಳಿದ್ರಲ್ವಾ, ಯಾವ ಸೈಜ್ ಸಿಗುತ್ತೆ ಇದರಲ್ಲಿ? ಸೊ ಬರ್ನರ್ ಅಲ್ಲಿ ನಮ್ಮ ಹತ್ರ ಅಟ್ ಪ್ರೆಸೆಂಟ್ 2 ಸೈಜಸ್ ಅವೈಲೇಬಲ್ ಇದೆ ಮೇಡಮ್. ಸ್ಟಾರ್ಟಿಂಗ್ ಸೈಜ್ ಬರೋದು 28 ಸೆಂಟಿಮೀಟರ್. ಇದು ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಕೌಂಟ್ ಆಗುತ್ತೆ. ಇದರಲ್ಲೇ ಮತ್ತೆ ದೊಡ್ಡ ಬೇಕಾದ್ರೆ ನಿಮಗೆ 30 ಸೆಂಟಿಮೀಟರ್ ಬರುತ್ತೆ. ಇದು 2 ಸೈಜಸ್ ಅವೈಲೇಬಲ್ ಇದೆ ದೋಸೆಗೆ. ಇದ್ರ ಚಪಾತಿಗೆ ಕಾನ್ಕೇವ್ ತವಾ 26 ಸೆಂಟಿಮೀಟರ್ ಬರುತ್ತೆ. ಕಾನ್ಕೇವ್ ಒಂಚೂರು ಕರ್ವ್ಡ್ ಆಗಿರುತ್ತೆ ಮೇಡಮ್. ಇದೆರಡು ಫ್ಲಾಟ್ ಆಗಿರುತ್ತೆ. ಅದು ಕಾನ್ಕೇವ್ ಇದೆ ಅಂತ ಹೇಳ್ತಿದ್ದೀರಾ, ಇಂಡಕ್ಷನ್ ಆಗುತ್ತಾ ಚಪಾತಿದು? ಎಸ್ ಮೇಡಮ್, ನಮ್ದು ಇದು ಇಂಡಕ್ಷನ್ ಬರುತ್ತೆ. ಈ ಕಡೆ ಕಾನ್ಕೇವ್ ಫ್ಲಾಟ್ ತವಾ ಬೇಕು ಇಂಡಕ್ಷನ್ಗೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಮ್ದು ಟ್ರೈಪ್ಲೈ ತವಾ ಇರಲಿ ಅಥವಾ ಈ ತವಾ ಇರಲಿ, ಇವ್ರ ಬೇಸ್ ಒಂಚೂರು ಫ್ಲಾಟ್ ಇದ್ದೇ ಇರುತ್ತೆ ಮೇಡಮ್. ಸೈಡ್ ಪೋರ್ಷನ್ ಅಲ್ಲಿ ಕಾನ್ಕೇವ್ ಇರುತ್ತೆ. ನೀವು ಇದ್ರಲ್ಲೂ ಹಂಗೆ ಚೆಕ್ ಮಾಡಬಹುದು. ಬೇಸ್ ಪೋರ್ಷನ್ ಫ್ಲಾಟ್ ಆಗೇ ಇದೆ. ಈ ಬೇಸ್ ಫ್ಲಾಟ್ ಆಗೇ ಇರ್ತವೆ. ಇದು ಇಂಡಕ್ಷನ್ ವರ್ಕ್ ಆಗುತ್ತೆ. ಸೈಡ್ ಪೋರ್ಷನ್ ಒಂಚೂರು ಕರ್ವ್ಡ್ ಆಗಿರುತ್ತೆ. ಬೇರೆ ಕ್ಯಾಸ್ಟ್ ಐರನ್ ತವಾಗೆ ಕಂಪೇರ್ ಮಾಡಿದ್ರೆ ಏನ್ ಸರ್ ಬೆನಿಫಿಟ್ಸ್ ಇರುತ್ತೆ? ಹಾ ಮೇಡಮ್. ಸೊ ಈ ತವಾದಲ್ಲಿ ಯಾಕೆ ನಾರ್ಮಲ್ ಕ್ಯಾಸ್ಟ್ ಐರನ್ ಗಿಂತ ಬೆಟರ್ ಇದೆ ಅಂದ್ರೆ, ನಾರ್ಮಲ್ ಕ್ಯಾಸ್ಟ್ ಐರನ್ ಅಲ್ಲಿ ತವಾದಲ್ಲಿ ನೀವು ನೋಡಿರ್ತೀರಾ ಈ ತರ ಫಿನಿಶಿಂಗ್ ಬರಲ್ಲ ಮೇಡಮ್. ನಿಮ್ಗೆ ಸ್ವಲ್ಪ ಮೇಂಟೆನೆನ್ಸ್ ತುಂಬಾ ಇರ್ತವೆ ಅದರಲ್ಲಿ. ಇದರಲ್ಲಿ ಎನಮಲ್ ಫಿನಿಶ್ ಇದೆ ಮೇಡಮ್. ಸ್ವಲ್ಪ ರಫ್ ಇರುತ್ತಲ್ಲ ಬೇರೆ ತವಾ? ಎಸ್ ಮೇಡಮ್, ಸ್ವಲ್ಪ ರಫ್ ಇರ್ತವೆ. ಇದು ನಿಮಗೆ ಸಾಫ್ಟ್ ಪೋರ್ಷನ್ ಅಲ್ಲಿ ಇರುತ್ತೆ. ಪ್ಲಸ್ ಇದ್ರ ಮೇಲೆ ಎನಮಲ್ ಫಿನಿಶಿಂಗ್ ಇರುತ್ತೆ. ಎನಮಲ್ ಫಿನಿಶಿಂಗ್ ಇರೋದಕ್ಕಿಂತ ವಿಚ್ ಇಸ್ ನಾಟ್ ಅಟ್ ಆಲ್ ನಿಮ್ಗೆ ಹೆಲ್ತ್ ವೈಸ್ ಏನು ರಿಸ್ಕ್ ಇಲ್ಲ. ಇಟ್ಸ್ ರಿಯಲಿ ಗುಡ್ ಫಾರ್ ಕ್ಯಾಸ್ಟ್ ಐರನ್. ಕ್ಯಾಸ್ಟ್ ಐರನ್ ಅಲ್ಲಿ ನೀವು ರಿಸರ್ಚ್ ಮಾಡಿ, ನಾರ್ಮಲ್ ಕ್ಯಾಸ್ಟ್ ಐರನ್ ಬರುತ್ತೆ ವಿಚ್ ಇಸ್ ರೆಗ್ಯುಲರ್ ಎಲ್ಲ ಕಡೆ ನೋಡಿರ್ತೀರಾ, ಅಥವಾ ಈ ತರ ಬರುತ್ತೆ ಎನಮಲ್ ಫಿನಿಶಿಂಗ್ ಅಲ್ಲಿ ಮೇಡಮ್. ಅದು ಬೆಟರ್ ಇರ್ತವೆ. ಮತ್ತೆ ಇದ್ರದ್ದು ಇನ್ನೂ ಬೆನಿಫಿಟ್ ಏನಿರುತ್ತೆ ಅಂದ್ರೆ, ಇದು ಕಂಪ್ಲೀಟ್ಲಿ ಸ್ಕ್ರಾಚ್ ರೆಸಿಸ್ಟೆಂಟ್ ಇರುತ್ತೆ. ನೀವು ಇದ್ರ ಮೇಲೆ ಒಂಚೂರು ನೀವು ಇದ್ರ ಮೇಲೆ ಬೇಕಾದ್ರೂ ಮೆಟಲ್ ಸ್ಪೂನ್ ಯೂಸ್ ಮಾಡಿ ಮೇಡಮ್, ಅದು ಏನು ರಿಯಾಕ್ಟ್ ಮಾಡಲ್ಲ. ಮೆಟಲ್ ಸ್ಪೂನ್ ಏನು ಆಗಲ್ಲ. ನೀವು ಎಷ್ಟೇ ಬೇಕಾದ್ರೆ ಇದು ಮಾಡಿ, ಓಕೆನಾ? ಅದ್ರ ಹಾಕಿದ್ಮೇಲೆ ನೆಕ್ಸ್ಟ್ ಇದರಲ್ಲೂ ಇವಾಗ ನೀವು ಹೇಳ್ತಿದ್ದೀರಾ ತಣ್ಣಗಿದ್ದಾಗ ಮಾಡ್ತಿದ್ದೀರಾ, ಅದೇ ಹೀಟ್ ಆದಾಗ ನೀವು ಅದನ್ನ ಆತರ ಸ್ಕ್ರಾಚ್ ಮಾಡಿದ್ರೆ ಲೇಯರ್ ಕಿತ್ಕೊಂಡ್ ಬರಲ್ವಾ? ಇಲ್ಲ ಮೇಡಮ್, ಇದರಲ್ಲಿ ಕ್ಯಾಸ್ಟ್ ಐರನ್ ಅಲ್ಲಿ ಆತರ ಲೇಯರ್ ಇಲ್ಲ ಮೇಡಮ್. ಲೇಯರ್ ಇಲ್ಲ, ಇದ್ರ ಏನ್ ಲೇಯರ್ ಇಲ್ಲ. ಇದು ಪ್ಯೂರ್ ಐರನ್ ಇದೆ, ಅದ್ರ ಮೇಲೆ ಎನಮಲ್ ಫಿನಿಶಿಂಗ್ ಇದೆ. ಅದು ಪೌಡರ್ ತರನೂ ಉದ್ರಲ್ಲ, ಏನು ಉದ್ರಲ್ಲ ಮೇಡಮ್. ನೋಡಿ, ಏನು ಒಂಚೂರು ಉದ್ರದ ನೋಡಿ. ಪ್ಲಸ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಹೀಟಿಂಗ್ ಇರುತ್ತಲ್ಲ ಅದು ಈವೆಂಟ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ತುಂಬಾ ತವಾದಲ್ಲಿ ನೀವು ನೋಡಿರ್ತೀರ, ಒಂದ್ ಕಡೆ ಬಿಸಿ ಆಗಿರೋದು ಇನ್ನೊಂದ್ ಕಡೆ ಆಗಿರಲ್ಲ. ಇದರಲ್ಲಿ ಕಂಪ್ಲೀಟ್ ಈವೆಂಟ್ ಹೀಟಿಂಗ್ ಆಗುತ್ತೆ. ಇನ್ನೊಂದೇನಂದ್ರೆ ಸೆಂಟ್ರಲ್ ಮಾತ್ರ ಬೇಗ ಕಪ್ಪಾಗ್ಬಿಡುತ್ತೆ ದೋಸೆ. ಎಸ್ ಮೇಡಮ್, ಈ ಕಡೆ ಎಲ್ಲ ಆಗಿರಲ್ಲ. ಹೌದು, ಆ ತರ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ಎಸ್ ಎಕ್ಸಾಕ್ಟ್ಲಿ ಮೇಡಮ್. ಸೊ ಇದ್ರಲ್ಲಿ ಆತರ ನಿಮಗೆ ಮೇಜರ್ಲಿ ಕಂಪ್ಲೇಂಟ್ಸ್ ಬರಲ್ಲ. ಅಂಡ್ ಇದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ತವಾದ ಬೆನಿಫಿಟ್ ಏನಿದೆ ಅಂದ್ರೆ, ಇದ್ರದ್ದು ವುಡನ್ ಹ್ಯಾಂಡಲ್ ಮೇಡಮ್. ಈ ವುಡನ್ ಹ್ಯಾಂಡಲ್ ಇದ್ದು ಎಲ್ಲಕ್ಕಿಂತ ಬೆಸ್ಟ್ ಐಟಮ್. ಸರ್,
ಸರ್ ಇವಾಗ ದೋಸಾ ತವನಲ್ಲಿ ಚಪಾತಿ ಕೂಡ ಮಾಡಬಹುದಾ? ಹಾ ಮೇಡಮ್. ಸೊ ನಿಮ್ಗೆ ನಾವು ಬರ್ನರ್ ಅಲ್ಲಿ ಬೇಡ ಅಂತಿದ್ರಿ, ಬರ್ನರ್ ಅಲ್ಲಿ ಹೈಟೆಕ್ ಟ್ರೈಪ್ಲೈಲ್ ನಾವು ಬೇಡ ಅಂತಿದ್ರಿ. ಆದ್ರೆ ಇದು ಕ್ಯಾಸ್ಟ್ ಐರನ್ ಅಲ್ಲಿ ನೀವು ಮಾಡಬಹುದು. ಕ್ಯಾಸ್ಟ್ ಐರನ್ ನಿಮ್ಗೆ ಒಂಚೂರು ಏನು ಆತರ ರಿಯಾಕ್ಟ್ ಮಾಡಲ್ಲ. ನಿಮ್ಗೆ ಆಯಿಲ್ ಸೀಸನಿಂಗ್ ಪ್ರಾಪರ್ ಆಗಿ ಮಾಡ್ಬೇಕು ಮೇಡಮ್. ಸೊ ಎಣ್ಣೆ ಹಚ್ಚದಿರತ್ತಲ್ಲ, ಪ್ರಾಪರ್ ಆಗಿ ಹಿಂದೆ ಮುಂದೆ ನೀವು ಆಯಿಲ್ ಸೀಸನಿಂಗ್ ಮಾಡಿಕ್ಕಿರಿ. ಹಿಂದೆನೂ ಹಚ್ಬೇಕಾ ಎಣ್ಣೆನ? ಹಾ ಮೇಡಮ್, ಫುಲ್ ತವ ಮೇಲೆ ಪ್ರತಿ ಸಲ ಹಿಂದೆ ಹಚ್ಬೇಕಾ? ಪ್ರತಿ ಸಲ ಹಚ್ಬೇಕಂತ ನೆಸೆಸಿಟಿ ಇರಲ್ಲ ನಿಮ್ಗೆ. ಎವ್ರಿ ನೀವ್ ಹೆಂಗ್ ಯೂಸ್ ಮಾಡ್ತೀರಾ, ಸೊ ವಾರಕ್ಕೆ ಒಂದ್ಸಲಿ. ನಾನ್ ಸ್ಟಿಕ್ ಅಲ್ಲಿ ಯಾವ ತರ ದೋಸೆ ಬರುತ್ತೆ ಅದೇ ತರ ಕ್ಯಾಸ್ಟರ್ ಅಲ್ಲಿ ಕೂಡ ಬರುತ್ತಾ? ಎಸ್ ಮೇಡಮ್. ಸೊ ನಿಮ್ಗೆ ನಾನ್ ಸ್ಟಿಕ್ ಇಷ್ಟವರೆಗೂ ಸೆಟ್ ಆಗಿರುತ್ತಲ್ಲ, ಅದ್ರಲ್ಲಿ ಎಷ್ಟು ಪ್ರಾಪರ್ ಆಗಿ ದೋಸೆ ಬರುತ್ತಂತ. ಕ್ಯಾಸ್ಟ್ ಐರನ್ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ದೋಸೆ ಬರುತ್ತೆ, ಸೇಮ್ ಕ್ರಿಸ್ಪಿ ಟೈಪ್ ದೋಸೆ ಬರ್ತವೆ. ಇವಾಗ ನಾರ್ಮಲ್ ಐರನ್ ತವಾಗನು ಕ್ಯಾಸ್ಟ್ ಐರನ್ ತವಾಗೂ ಏನ್ ಡಿಫ್ರೆನ್ಸ್ ಇದೆ? ಹಾ ಮೇಡಮ್. ಸೊ ನಾರ್ಮಲ್ ಐರನ್ ತವ ಅಂದ್ರೆ ಈ ತರ ಕ್ವಾಲಿಟಿಯಲ್ಲಿ ಬರುತ್ತೆ. ಇದೆಲ್ಲ ನಾವು ಶೀಟ್ ಐರನ್ ಅಂತೀವಿ. ದೊಡ್ಡ ದೊಡ್ಡ ಶೀಟ್ ನ ಕಟ್ ಮಾಡಿ ಕೊಡ್ತಾರಲ್ಲ, ಇದು ಲೋಕಲ್ ಐರನ್ ತವ ಅಂತೀವಿ. ಇದಕ್ಕೆಲ್ಲ ನಿಮಗೆ 300-500 ರೇಂಜ್ ಅಲ್ಲಿ ಎಲ್ಲಾ ಕಡೆ ಸಿಗ್ಬಿಡುತ್ತೆ. ಓಕೆ. ಆದ್ರೆ ಕ್ಯಾಸ್ಟ್ ಐರನ್ ಅಲ್ಲಿ ಹಂಗಿರಲ್ಲ. ಹೆಲ್ತ್ ಗೆ ಎಫೆಕ್ಟ್ ಆಗುತ್ತೆ ಅದು ಹೆಲ್ತ್ ಎಫೆಕ್ಟ್ ಅಂತ ಇಲ್ಲ ಮೇಡಮ್, ಆದ್ರೆ ಏನು ಬೆನಿಫಿಷಿಯಲ್ ಏನಿಲ್ಲ. ಏನು ಬೆನಿಫಿಟ್ ಆಗಲ್ಲ ನಿಮ್ಗೆ. ಇದ್ರಲ್ಲಿ ತಿಂತೀರಾ ಅಂದ್ರೆ ಐರನ್ ಅಲ್ಲಿ ಜನ ಹೇಳ್ತಾರೆ ಕ್ಯಾಸ್ಟ್ ಐರನ್ ತಿಂದ್ರೆ ಒಳ್ಳೇದಾಗತ್ತೆ, ಇದ್ರಲ್ಲಿ ಆತರ ಆಗಲ್ಲ ಮೇಡಮ್. ಇದು ನಾರ್ಮಲ್ ಐರನ್ ತವ, ಶೀಟ್ ಐರನ್ ಇದು. ಆದ್ರೆ ಅದೇ ನೀವು ಕ್ಯಾಸ್ಟ್ ಐರನ್ ಅಲ್ಲಿ ನೋಡ್ತೀರಾ ಅಂದ್ರೆ ಕ್ಯಾಸ್ಟ್ ಐರನ್ ತವ ಬೇಸಿಕ್ಲಿ ಮೋಲ್ಡೆಡ್ ಐರನ್ ಇರುತ್ತೆ ಮೇಡಮ್. ಐರನ್ ನ ಮೆಲ್ಟ್ ಮಾಡ್ಬಿಟ್ಟು ಮೋಲ್ಡ್ ಮಾಡ್ತಾರಲ್ಲ, ಆ ಮೆಟೀರಿಯಲ್ ಮಾಡಿರೋದು. ಮತ್ತೆ ಇದ್ರಲ್ಲಿ ಕುಕ್ ಮಾಡ್ತೀರಾ ಅಂದ್ರೆ ಆ ಐರನ್ ನಿಮ್ ಊಟಕ್ಕೆ ಮಿಕ್ಸ್ ಆಗುತ್ತೆ, ವಿಚ್ ಇನ್ಕ್ರೀಸ್ ಯುವರ್ ಐರನ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಸರ್ ಇವಾಗ ನಿಮ್ ಶಾಪ್ ಇಂದ ನಾವು ಮನೆಗೆ ತಗೊಂಡ್ ಹೋಗ್ತೀವಿ, ಇದನ್ನ ಫಸ್ಟ್ ಟೈಮ್ ಯಾವ ತರ ಯೂಸ್ ಮಾಡಬೇಕು? ಸೊ ಇದ್ರದ್ದು ಯೂಸೇಜ್ ತುಂಬಾ ಸಿಂಪಲ್ ಇದೆ ಮೇಡಮ್. ನಾರ್ಮಲ್ ಒಂದ್ಸಲಿ ನೀವು ವಾಶ್ ಮಾಡಬೇಕು. ವಾಶ್ ಮಾಡಿದ ಮೇಲೆ ಹಾ ಮೇಡಮ್, ರೆಗ್ಯುಲರ್ ಸೋಪ್ ವಾಟರ್ ಅಲ್ಲಿ ಹಿಂಗ್ ವಾಶ್ ಮಾಡ್ತೀರಾ ಮಾಡಿದ್ಮೇಲೆ ಒಂದು ಡ್ರೈ ಬಟ್ಟೆಯಿಂದ ಒರೆಸ್ಬಿಡ್ಬೇಕು. ಇದ್ರ ಮೇಲೆ ಯಾವ್ದಕ್ಕೂ ಕಬ್ನ ಅಲ್ಲ, ನೀವು ನೀರ್ ಬಿಡಬಾರ್ದು. ನೀರ್ ಬಿಡ್ತೀರಾ ಅಂದ್ರೆ ಕಬ್ನ ಅವಾಗೇನ್ ಆಗಲ್ಲ, ಅದೇ ಒಂದ್ ಸ್ವಲ್ಪ ಟೈಮ್ ಹೋಗಿದ್ಮೇಲೆ ಅದು ರಶ್ ಇಟ್ಕೊಂಡು ಸ್ಟಾರ್ಟ್ ಆಗುತ್ತೆ. ಯಾವ್ದು ಐರನ್ ಇರ್ಲಿ ಕಬ್ನದ ಮೇಲೆ ರಶ್ ಇಟ್ಕೊಂಡೇ ಇರುತ್ತೆ. ಸೊ ನೀವು ಬಟ್ಟೆಯಿಂದ ಒರೆಸ್ಬಿಟ್ಟು ಇದ್ರ ಮೇಲೆ ಆಯಿಲ್ ಸೀಸನಿಂಗ್ ಮಾಡ್ಬೇಕು ಮೇಡಮ್. ಸೀಸನಿಂಗ್ ಅಂದ್ರೆ ಜನರಲಿ ನೀವು ಇದ್ರ ಮೇಲೆ ಫುಲ್ ಆಯಿಲ್ ಅಪ್ಲೈ ಮಾಡಿ ಹಿಂದೆ ಮುಂದೆ ಎಲ್ಲಾ ಕಡೆ ಅಪ್ಲೈ ಮಾಡ್ಬಿಟ್ಟು ನೀವು ಇದ್ರಲ್ಲಿ ಮಾಡಬಹುದು, ಆಪರೇಟ್ ಯೂಸ್ ಆಗುತ್ತೆ. ಎಷ್ಟು ಅವರ್ ಬಿಡ್ಬೇಕು ಸರ್ ಅದನ್ನ? ಇದ್ರಲ್ಲಿ ಆನ್ ದ ಸ್ಪಾಟ್ ಮಾಡಬಹುದು. ಇದ್ರಲ್ಲಿ ನಿಮ್ಗೆ ಟೈಮ್ ಗ್ಯಾಪ್ ಬರುತ್ತೆ. ಒಂದ್ಸಲ ನಾವು ದೋಸೆ ಹಾಕಿ ಮುಗಿಯುತ್ತೆ, ಇದನ್ನ ಪ್ರತಿ ಸಲ ವಾಶ್ ಮಾಡ್ಬೇಕಾ ನೆಕ್ಸ್ಟ್ ಯೂಸ್ ಮಾಡೋದಕ್ಕೆ? ಇಲ್ಲ ಮೇಡಮ್, ಆತರ ನೆಸೆಸಿಟಿ ಇಲ್ಲ. ನೀವು ಇವಾಗ ವಾಶ್ ಮಾಡಿ ಯೂಸ್ ಮಾಡ್ತೀರಾ, ಮಾಡಿದ್ಮೇಲೆ ಅಕಸ್ಮಾತ್ ಅದು ದೋಸೆ ಎಲ್ಲ ಹಾಕಿದ್ಮೇಲೆ ನೀವು ಇದ್ರಲ್ಲಿ ಮತ್ತೆ ಏನು ಮಾಡ್ತಾ ಇಲ್ಲ. ಸೊ ಅದ್ರನ್ನ ನೀವು ನಾರ್ಮಲ್ ಟಿಶ್ಯೂ ತಗೊಳ್ಳಿ ಅಥವಾ ಬಟ್ಟೆ ಕ್ಲೋತ್ ತಗೊಂಡು ವೈಪ್ ಆಫ್ ಮಾಡ್ಬಿಡಿ. ಪ್ರತಿ ಸಲ ವಾಶ್ ಮಾಡಕ್ ನೆಸೆಸಿಟಿ ಇಲ್ಲ. ಅಕಸ್ಮಾತ್ ಮಾಡಿದ್ರೆ ಏನಾಗುತ್ತೆ? ಮಾಡಬಹುದು, ಏನ್ ತೊಂದರೆ ಇಲ್ಲ ಮೇಡಮ್. ಮಾಡಿದ್ಮೇಲೆ ನಾನು ಹೇಳ್ದಂಗೆ ಡ್ರೈ ಬಟ್ಟೆಯಿಂದ ಓಡಿಸಿ. ಆದ್ರೆ ಪ್ರತಿ ವಾಶ್ ಆಗಿದ್ಮೇಲೆ ಮೇಡಮ್ ಅದು ಸೀಸನಿಂಗ್ ಮಾಡ್ಲೇಬೇಕು. ವಾಶ್ ಆಗಿದ್ಮೇಲೆ ನೀವು ಆಯಿಲ್ ಅಪ್ಲೈ ಮಾಡಲೇಬೇಕು. 28 ಸೆಂಟಿಮೀಟರ್ MRP ಇರೋದು 4330. ಸೊ ನಿಮಗೆ ಸೇಮ್ ನಾವು 25% ಡಿಸ್ಕೌಂಟ್ ಕೊಡ್ತೀವಿ. ಸೊ 3250 ಬೀಳುತ್ತೆ. ಅದೇ ಇದ್ರ ದೊಡ್ಡ ಸೈಜ್ ತಗೊಂತೀರಂದ್ರೆ 4880 ಆಗುತ್ತೆ. ಇದ್ರಲ್ಲಿ 500 ರೂಪೀಸ್ ನಿಮ್ಗೆ ಎಕ್ಸ್ಟ್ರಾ ಆಗ್ಬಿಡುತ್ತೆ. ಸರ್ ಇವಾಗ ನಾನ್ ಸ್ಟಿಕ್ಗೂ ಬರ್ನರ್ ಪ್ರಾಡಕ್ಟ್ಗೂ ಕ್ಯಾಸ್ಟ್ ಐರನ್ ಏನ್ ಡಿಫ್ರೆನ್ಸ್ ಇದೆ? ಸೊ ಮೇಡಮ್, ಇನ್ ಕೇಸ್ ಇವಾಗ ನೀವು ನೋಡ್ತೀರಾ ಅಂದ್ರೆ ಎರಡೂ ಚೆನ್ನಾಗಿದೆ. ಐರನ್ ಚೆನ್ನಾಗಿದೆ, ಟ್ರೈಪ್ಲೈನು ಚೆನ್ನಾಗಿದೆ. ಆದ್ರೆ ಮೇಂಟೆನೆನ್ಸ್ ವೈಸ್ ಅಲ್ಲಿ ನೋಡ್ತೀರಾ ಅಂದ್ರೆ ಕ್ಯಾಸ್ಟ್ ಐರನ್ ಅಲ್ಲಿ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ. ಆಯಿಲ್ ಸೀಸನಿಂಗ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಟ್ರೈಪ್ಲೈನ್ ಹೈಟೆಕ್ ಅಲ್ಲಿ ಇಲ್ಲ. ಆದ್ರೆ ಹೆಲ್ತ್ ವೈಸ್ ನೋಡಕ್ ಹೋಗ್ತೀರಾ ಅಂದ್ರೆ ಹೈಟೆಕ್ ಅಲ್ಲಿ ತಿಂದ್ರೆ ಏನು ಬೆನಿಫಿಟ್ ಇಲ್ಲ, ಆದ್ರೆ ಲಾಸು ಇಲ್ಲ. ಇದ್ರಲ್ಲಿ ಬೆನಿಫಿಟ್ ಇಲ್ಲ, ಏನು ಲಾಸು ಇಲ್ಲ. ಆದ್ರೆ ಐರನ್ ಅಲ್ಲಿ ತಿಂತೀರಾ ಅಂದ್ರೆ ನಿಮ್ಗೆ ಹೆಲ್ತ್ ಗೆ ಬೆನಿಫಿಟ್ ಇರುತ್ತೆ. ರೇಟ್ ವೈಸ್ ತಗೊಂಡು ಸ್ವಲ್ಪ ಐರನ್ ಕಡಿಮೆ ಇದೆ. ಎಸ್ ಮೇಡಮ್, ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಒಂದು 500 ರೂಪೀಸ್ ಡಿಫ್ರೆನ್ಸ್. ಸರ್ ಇವಾಗ ಏನ್ ಡೌಟ್ ಅಂದ್ರೆ ನಂಗಿನ್ನ ಇದಿಲ್ಲಿ ದೋಸೆ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಇನ್ನ ಡೌಟ್ ಇದೆ. ಸೊ ಮೇಡಮ್, ನಾವಿದು ತವಾ ನಿಮ್ಗೆ ಕೊಡ್ತೀವಿ, ನಿಮ್ಮ ಮನೆಗೆ ತಗೊಂಡೋಗಿ ಟ್ರಯಲ್ ಮಾಡಿ ನಿಮ್ಗೆ ಏನ್ ರೆಸ್ಪಾನ್ಸ್ ಇದೆ ನಮ್ಗೆ ಹೇಳಿ. ತವಾ ದೋಸೆ ಹೆಂಗ್ ಬಂತ ನಮ್ಗೆ ಹೇಳಿ. ಓಕೆ ಸರ್, ನಾನು ಟ್ರೈ ಮಾಡ್ತೀನಿ. ಹೇಗೆ ಅಂತ ನಿಮ್ಗೆ ತಿಳಿಸ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಥರ ದೋಸಾ ತವದಲ್ಲಿ ದೋಸೆ ಬರುತ್ತಾ ಇಲ್ವಾ ಅಂತ ನನಗೆ ಅನುಮಾನ ಶುರುವಾಯಿತು. ಅದಕ್ಕೋಸ್ಕರ ದೋಸಾ ತವನ ಮನೆಗೆ ತೊಗೊಂಡು ಬಂದು ನಾನು ಟ್ರೈ ಮಾಡಿ ನೋಡಿದೆ. ತುಂಬಾ ಚೆನ್ನಾಗಿ ಬಂತು. ಅವರು ಕೂಡ ಹೇಳಿದ್ರು ನಿಮಗೆ ಅನುಮಾನ ಇದ್ದರೆ ಮನೆಗೆ ತೊಗೊಂಡೋಗಿ ಟ್ರೈ ಮಾಡಿ ನನಗೆ ರಿಸಲ್ಟ್ ಹೇಳಿ ಅಂತ ಶಾಪ್ ಅವರು ಹೇಳಿದ್ದಾರೆ. ಮೊದಲಿಗೆ ನಾನು ಹೆಂಚನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡೆ. ಸೋಪ್ ಹಾಕಿಬಿಟ್ಟು ಯಾವ್ದಾದ್ರು ಬ್ರಷ್ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ನೀವು ಕೂಡ ಹೊಸದಾಗಿ ತೊಗೊಂಡ್ರೆ ಅದೇ ಥರ ಮಾಡಿ. ಚೆನ್ನಾಗಿ ತೊಳೆದಾದ್ಮೇಲೆ ಅದನ್ನು ಬಟ್ಟೆಲಿ ಒರೆಸ್ಬಿಟ್ಟು ಮತ್ತೆ ಅದನ್ನು ಸ್ಟವ್ ಮೇಲೆ ಕಾಯಕ್ಕಿಡಬೇಕು. ಚೆನ್ನಾಗಿ ಕಾದಾದ್ಮೇಲೆ ಅಂದರೆ ತುಂಬ ಹೊತ್ತು ಸೇರಿಸಬಾರ್ದು. ಸ್ವಲ್ಪ ಕಾಯಿಸ್ಕೊಂಡಾದ್ಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿಯಿಂದ ಈ ಥರ ಚೆನ್ನಾಗಿ ಹೆಂಚನ್ನ ಒರೆಸ್ಕೋಬೇಕು. ಈರುಳ್ಳಿ ಇಲ್ಲದೆ ಅಥವಾ ಬಟ್ಟೆಲಿ ಕೂಡ ಒರೆಸ್ಕೊಳ್ಬೋದು. ವೈಟ್ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಳ್ಬೋದು. ಒರೆಸಾದ್ಮೇಲೆ ನಿಮಗೆ ಫುಲ್ ಎಣ್ಣೆ ಡ್ರೈ ಆಗಿರುತ್ತೆ. ಆವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ದೋಸೆ ಹಾಕೋದಕ್ಕೆ ಶುರು ಮಾಡಬೇಕು. ನೀವು ಆಯಿಲ್ನ ಫಸ್ಟೇ ಹಾಕೊಂಡ್ಬಿಟ್ರೆ ದೋಸೆ ಸರಿಯಾಗಿ ಬರಲ್ಲ. ಅದರಿಂದ ಆಯಿಲೆಲ್ಲ ಒರೆಸ್ಬಿಟ್ಟು ಆಮೇಲೆ ದೋಸೆ ಹಾಕೋದಕ್ಕೆ ಶುರು ಮಾಡಬೇಕು. ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ದೋಸೆನೇ ಹಾಕ್ಕೊಳ್ಳಿ. ದಪ್ಪ ದೋಸೆ ಬೇಕಾದರೆ ದಪ್ಪ ಕೂಡ ಹಾಕ್ಕೊಳ್ಬೋದು. ದಪ್ಪ ದೋಸೆನೂ ಬರುತ್ತೆ, ತೆಳುವಾಗಿ ಕೂಡ ದೋಸೆ ಬರುತ್ತೆ. ನಾನಿಲ್ಲಿ ಮನೆಯಲ್ಲೇ ರುಬ್ಬಿರೋ ಹಿಟ್ಟನ್ನ ಹಾಕ್ಕೊಂಡು ದೋಸೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂತು.
ಆರೋಗ್ಯಕ್ಕೆ ಕೂಡ ಈ ಟ್ರೈಪ್ಲೈ ತವ ತುಂಬಾ ಒಳ್ಳೆಯದು. ಆದ್ದರಿಂದ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಇದಕ್ಕೆ ಎಣ್ಣೆ ಬೇಕಿದ್ರೆ ಹಾಕೋಬೋದು, ಎಣ್ಣೆ ಹಾಕ್ತಿರೂ ಕೂಡ ಅದು ಎದ್ದೇಳುತ್ತೆ. ಆದರೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಟೇಸ್ಟ್ಗೋಸ್ಕರ ಹಾಕಿದ್ದೀನಿ. ಡಯಟ್ ಮಾಡೋರು ಎಣ್ಣೆ ಹಾಕೊಳ್ಳದೆ ಹಾಗೆ ಕೂಡ ಮಾಡ್ಕೊಳ್ಬೋದು. ದೋಸೆ ಎತ್ತೋದಕ್ಕೆ ಮೆಟಲ್ ಸ್ಪ್ಯಾಚುಲನ ಯೂಸ್ ಮಾಡ್ಬೋದು ಅಂತ ಶಾಪವರು ಹೇಳಿದ್ದಾರೆ. ಆದರೂ ಕೂಡ ನನಗೆ ಭಯ ಇತ್ತು, ಅಕಸ್ಮಾತ್ ಏನಾದ್ರು ಸ್ಕ್ರ್ಯಾಚ್ ಆಗುತ್ತೆ ಅಂತ. ಆದ್ದರಿಂದ ನಾನು ಮೊದಲು ವುಡನ್ ಸ್ಪ್ಯಾಚುಲ ತೊಗೊಂಡು ದೋಸೆನ ಎತ್ತೋದಕ್ಕೆ ಶುರು ಮಾಡಿದೆ. ಈ ದೋಸಾ ತವನ SAS ಟೆಕ್ನಾಲಜಿನಲ್ಲಿ ಮಾಡಿದ್ದಾರೆ. ಅಂದರೆ SAS ಟೆಕ್ನಾಲಜಿ ಅಂದರೆ ಸ್ಟೀಲ್, ಅಲ್ಯೂಮಿನಿಯಂ ಸ್ಟೀಲು. ಕೆಳಗಡೆ ಭಾಗ ಎಲ್ಲ ಸ್ಟೀಲ್ ಇದೆ, ಮಧ್ಯಭಾಗದೆಲ್ಲ ಅಲ್ಯೂಮಿನಿಯಂ ಇದೆ, ಮೇಲ್ಗಡೆ ಲೇಯರ್ ಎಲ್ಲ ಸ್ಟೀಲ್ ಇದೆ, ಮತ್ತು ಅದಕ್ಕೆ ಗ್ರಾನೈಟ್ ಕೋಟಿಂಗ್ ಕೂಡ ಮಾಡಿದ್ದಾರೆ. ಈ ಥರ ಸ್ಟೀಲಲ್ಲಿ ದೋಸೆ ಹಾಕ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಮೊದಲಿಗೆ ನೋಡಿ ದೋಸೆನ ಎತ್ತೋದಕ್ಕೆ ನಾನು ವುಡನ್ ಸ್ಪ್ಯಾಚುಲನ ಯೂಸ್ ಮಾಡಿದ್ದೀನಿ. ದೋಸೆ ಇವಾಗ ಎದ್ದೇಳ್ತಾ ಇದೆ. ಕೆಲವರಿಗೆ ಅನುಮಾನ ಇರುತ್ತೆ, ಅದರ ಸರ್ಫೇಸು ತುಂಬಾ ರಫ್ ಇರೋದ್ರಿಂದ ದೋಸೆ ಬರುತ್ತಾ ಇಲ್ವಾ ಅಂತ. ಆ ಡೌಟ್ ಇವಾಗ ಕ್ಲಿಯರ್ ಆಗ್ತಿದೆ ನೋಡಿ. ನನಗೂ ಕೂಡ ಆ ಡೌಟು ಕ್ಲಿಯರ್ ಆಯಿತು. ದೋಸೆ ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ನಾನ್ ಸ್ಟಿಕ್ ದೋಸಾ ತವದಲ್ಲಿ ಹೇಗೆ ದೋಸೆ ಬರುತ್ತೆ ಅದೇ ಥರ ಟ್ರೈಪ್ಲೈ ತವಾನಲ್ಲಿ ಕೂಡ ಬಂದಿದೆ. ನೀವು ಕೂಡ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಚೂರು ಎಲ್ಲೂ ಕಚ್ಕೊಳ್ಳಿಲ್ಲ, ಕಿತ್ತೋಗ್ಲಿಲ್ಲ. ದೋಸೆ ಕೂಡ ಎತ್ತಬೇಕಾದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಇನ್ನೊಂದು ದೋಸೆ ಮಾಡಿ ತೋರಿಸಿ ನೋಡಿ. ಇದಕ್ಕೆ ಇವಾಗ ನಾನು ಸ್ಟೀಲ್ ಸ್ಪ್ಯಾಚುಲನ ಯೂಸ್ ಮಾಡ್ತಿದ್ದೀನಿ. ಸ್ಟೋರಲ್ಲಿ ಇದನ್ನು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಶಾಪವ್ರು ಹೇಳ್ತಾರೆ ಸ್ಟೀಲ್ ಸ್ಪ್ಯಾಚುಲನ ಯೂಸ್ ಮಾಡ್ಬೋದು ಅಂತ. ಆದರೆ ನಮಗೂ ಕೂಡ ಡೌಟ್ ಇರುತ್ತೆ. ತುಂಬಾ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾವೆಲ್ಲನೂ ಕ್ಲಿಯರ್ ಮಾಡಿಕೊಂಡೇ ತೊಗೊಳ್ಬೇಕಾಗತ್ತೆ. ಇವಾಗ ಎರಡನೇ ದೋಸೆ ಕೂಡ ನಾನು ಮಾಡ್ತಾಯಿದ್ದೀನಿ ನೋಡಿ. ಹಿಟ್ಟು ಕೂಡ ತುಂಬ ಹದವಾಗಿರಬೇಕು. ಯಾವುದೇ ಥರ ನೀವು ಮನೇಲಿ ದೋಸೆ ಮಾಡಬೇಕಾದ್ರೆ ಹಿಟ್ಟು ಹದವಾಗಿದೆ, ನಿಮಗೆ ಯಾವ ಹೆಂಚಲ್ಲಿ ಹಾಕಿದ್ರೂ ಕೂಡ ಬರುತ್ತೆ. ಹೆಲ್ತ್ ವೈಸ್ ಕಂಪೇರ್ ಮಾಡಿದಾಗ ನಾವು ಈ ತವಾದಿಂದ ಆರೋಗ್ಯಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ಆಯಿಲ್ನ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ನೀವು ಹಾಗೆ ಕೂಡ ದೋಸೆನ ಎತ್ಬೋದು. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಟೇಸ್ಟ್ಗೋಸ್ಕರ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಹೆಲ್ತ್ ಕಾನ್ಷಿಯಸ್ ಇರೋರು ಆಯಿಲ್ನ ಯೂಸ್ ಮಾಡದೆ ಕೂಡ ದೋಸೆನ ನೀವು ಆರಾಮಾಗಿ ತೆಗಿಬೋದು. ನಾನ್ ಸ್ಟಿಕ್ಕಲ್ಲಿ ದೋಸೆ ಮಾಡಿದಾಗ ತುಂಬ ನಿಧಾನ ಆಗುತ್ತೆ. ಆದರೆ ಈ ಟ್ರೈಪ್ಲೈ ದೋಸಾ ತವದಲ್ಲಿ ಬೇಗನೆ ಆಗುತ್ತೆ. ಏನಕ್ಕಂದರೆ ಮಧ್ಯದಲ್ಲಿ ಅಲ್ಯೂಮಿನಿಯಂ ಇರೋದ್ರಿಂದ ಹೀಟನ್ನ ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಸಪ್ಲೈ ಮಾಡ್ತಿರುತ್ತೆ. ಇವಾಗ ನೋಡಿ ನಾನು ಸ್ಟೀಲ್ ಸ್ಪ್ಯಾಚುಲ ತೊಗೊಂಡು ದೋಸೆನ ಎತ್ತಾ ಇದ್ದೀನಿ. ಒಂದು ಚೂರು ಸ್ಕ್ರ್ಯಾಚ್ ಆಗಲ್ಲ ಅಂತ ಅವ್ರು ಹೇಳಿದರು. ನಾನು ಕೂಡ ಅದೇ ಥರ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಒಂದು ಚೂರು ಸ್ಕ್ರ್ಯಾಚಸ್ ಆಗಿಲ್ಲ ತವ ಮೇಲೆ. ದೋಸೆ ಕೂಡ ಎತ್ತೋದಕ್ಕೆ ತುಂಬ ಸುಲಭವಾಗಿ ಬಂತು. ಟ್ರೈಪ್ಲೈ ದೋಸಾ ತವಾಗೆ ನೀವು ವುಡನ್ ಸ್ಪ್ಯಾಚುಲ ಅಥವಾ ಸ್ಟೀಲ್ ಸ್ಪ್ಯಾಚುಲನ ಯೂಸ್ ಮಾಡ್ಬೋದು. ಆದರೆ ನಾನ್ ಸ್ಟಿಕ್ಕಲ್ಲಿ ನೀವು ಯಾವಾಗಲೂ ವುಡನ್ ಸ್ಪ್ಯಾಚುಲನೇ ಯೂಸ್ ಮಾಡಬೇಕು, ಇಲ್ಲಾಂದರೆ ಕೋಟಿಂಗು ಕಿತ್ಕೊಂಡು ಬರುತ್ತೆ. ಕಿತ್ಕೊಂಡು ಬರುವಂಥ ಲೇಯರು ಯಾವುದೂ ಕೂಡ ಮಾಡಿಲ್ಲ. ದೋಸೆ ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ. ಮನೆಯಲ್ಲೇ ರುಬ್ಕೊಂಡು ಮಾಡಿರೋ ಹಿಟ್ಟಿಂದ ದೋಸೆಯನ್ನು ತುಂಬ ಚೆನ್ನಾಗಿ ಬಂತು. ಆದರೆ ಕೆಲವೊಂದು ಸಲ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಳ್ತೀವಿ. ಅಂಥ ಟೈಮಲ್ಲಿ ಟ್ರೈಪ್ಲೈ ದೋಸಾ ತವನಲ್ಲಿ ದೋಸೆ ಬರುತ್ತಾ ಅಂತ ಕನ್ಫ್ಯೂಷನ್ ಇದೆ. ಮತ್ತು ನಾನು ಅದಕ್ಕೋಸ್ಕರ ನಿಮಗೆ ರಾಗಿ ದೋಸೆನ ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂತು. ಇದಕ್ಕೆ ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಮೊದಲನೇ ಸಲ ನಾನು ಎಣ್ಣೆ ಹಾಕಿ ತೋರಿಸ್ತೀನಿ, ಆಮೇಲೆ ಎಣ್ಣೆ ಹಾಕ್ತೀನಿ ಕೂಡ ತೋರಿಸ್ತೀನಿ. ದೋಸೆ ಹಾಕಬೇಕಾದ್ರೆ ಪ್ರತಿ ಸಲ ನೀವು ಎಣ್ಣೆ ಹಾಕಿಬಿಟ್ಟು ಫಸ್ಟು ಒರೆಸ್ಬಿಟ್ಟು ಆಮೇಲೆ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಬಿಡ್ಬೇಕು. ಆಮೇಲೆ ದೋಸೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹೆಲ್ತ್ಗೆ ರಾಗಿ ತುಂಬ ಒಳ್ಳೆಯದು. ಹಂಗನ್ಬಿಟ್ಟು ನೀವು ಯಾವುದೇದೋ ದೋಸಾ ತವನಲ್ಲಿ ಮಾಡೋದ್ರಿಂದ ಹೆಲ್ತ್ಗೆ ಅದು ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಆದಷ್ಟು ಸ್ಟೀಲ್ ಅಥವಾ ಕಬ್ಬಣದಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ. ಡಯಾಬಿಟಿಕ್ಸ್ ಇರೋರು ಪ್ರತಿನಿತ್ಯ ರಾಗಿ ತಿಂತಾರೆ. ಅಂಥವ್ರಿಗಿದು ಹೇಳಿ ಮಾಡಿಸಿದಂಥ ತವ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ನೀವು ಯಾವುದಾದ್ರೂ ಹೆಂಚಲ್ಲಿ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಹಾನಿಕರ. ರಾಗಿ ಮುದ್ದೆ ಮಾಡಿದಾಗ ಕೂಡ ನಾವು ಟ್ರೈಪ್ಲೈನಲ್ಲಿ ಮಾಡಿ ತೋರಿಸಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅವ್ರ ಸ್ಟೋರಲ್ಲೇ ಮಾಡಿ ತೋರಿಸಿದೆ. ಇವಾಗ ದೋಸೆ ಕೂಡ ನಾನು ಮನೆಗೆ ತಂದುಬಿಟ್ಟು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತಿದೆ ನೋಡಿ. ಈಗಿನ ಕಾಲದಲ್ಲಿ ಎಲ್ಲ ಮಹಿಳೆಯರು ಕೆಲಸಕ್ಕೆ ಹೋಗೋದ್ರಿಂದ ಯಾರಿಗೂ ಹಿಂದಿನ ದಿವಸನೇ ದೋಸೆ ಹಿಟ್ಟನ್ನು ರುಬ್ಬೋದಕ್ಕೆ ಟೈಮ್ ಇರಲ್ಲ. ಅಂಥವ್ರು ಇನ್ಸ್ಟೆಂಟಾಗಿ ಬೆಳಗ್ಗೆನೇ ನೀವು ದೋಸೆ ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ಕೊಳ್ಬೋದು. ಆ ಥರ ಮಾಡ್ಕೊಂಡಾಗ ಒಂದೊಂದು ಸಲ ಕಿತ್ತೋಗ್ಬಿಡುತ್ತೆ ಯಾವುದಾದ್ರೂ ಹೆಂಚಲ್ಲಿ ಮಾಡಿದಾಗ. ಈ ಟ್ರೈಪ್ಲೈ ದೋಸಾ ತವನಲ್ಲಿ ಮಾಡಿದಾಗ ಒಂದು ಚೂರು ಕಿತ್ತೋಗೋದಿಲ್ಲ ನೋಡಿ. ನಾನಿಲ್ಲಿ ವುಡನ್ ಸ್ಪ್ಯಾಚುಲ ಬದಲಾಗಿ ಸ್ಟೀಲ್ ಸ್ಪ್ಯಾಚುಲ ಬಳಸಿ ದೋಸೆನ ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಸುಲಭವಾಗಿ ಎಷ್ಟು ಬೇಗನೆ ಬಂತು ಅಂತ. ಒಂದು ಚೂರು ಕಚ್ಕೊಳ್ಳೋದಿಲ್ಲ, ಒಂದು ಚೂರು ಕಿತ್ತೋಗೋದಿಲ್ಲ. ಆ ಥರ ಏನಾದ್ರು ಕಿತ್ತೋಗೋದು ಕಚ್ಕೊಳ್ಳೋದು ಆದರೆ ನೀವು ಆ ಸ್ಟೋರವ್ರಿಗೆ ರಿಪೋರ್ಟ್ ಮಾಡಿದ್ರೆ ಅವ್ರು ನಿಮಗೆ ಬೇರೆ ತವನ ಕೂಡ ರಿಪ್ಲೇಸ್ಮೆಂಟ್ ಕೊಡ್ತಾರೆ. ಈ ತವಾಗೆ 5 years ವ್ಯಾರಂಟಿ ಕೂಡ ಇದೆ. ಅಷ್ಟರೊಳಗಡೆ ಏನಾದ್ರು ತವ ಹಾಳಾದರೆ ನಿಮಗೆ ರೀಪ್ಲೇಸ್ಮೆಂಟ್ ಕೂಡ ಸಿಗುತ್ತೆ. ಇವಾಗ ದೋಸೆ ರೆಡಿ ಇದೆ ನೋಡಿ. ಕೈನಲ್ಲಿ ಆರಾಮಾಗಿ ಎತ್ಬೋದು, ಅಷ್ಟು ಚೆನ್ನಾಗಿದೆ ಹೆಂಚಂತೂ. ಈ ಥರ ದೋಸೆನ ನಾನು ಯಾವತ್ತೂ ಮಾಡಿರಲಿಲ್ಲ. ಒಂದೊಂದ್ಸಲ ರಾಗಿ ದೋಸೆ ಮಾಡಿದಾಗ ಇನ್ಸ್ಟೆಂಟಾಗಿ ಮಾಡಿದಾಗ ಕಚ್ಕೊಳ್ತಿತ್ತು ನಮ್ಮನೆ ಹಳೆ ಹೆಂಚಲ್ಲಿ. ಆದರೆ ಈ ತವದಲ್ಲಿ ಒಂದು ಚೂರು ಕಚ್ಕೊಳ್ತಾ ಇಲ್ಲ. ತುಂಬಾ ಸುಲಭವಾಗಿ ಆರೋಗ್ಯಕರವಾದ ರಾಗಿ ದೋಸೆ ಇವಾಗ ರೆಡಿಯಾಗಿದೆ. ಕಬ್ಬಣದ ಹೆಂಚಿರ್ಬೋದು, ಕ್ಯಾಸ್ಟರಿನ ಹೆಂಚಿರ್ಬೋದು, ನಿಮಗೆ ದೋಸೆ ಆದಮೇಲೆ ಎತ್ತೋದಕ್ಕೆ ತುಂಬಾ ಕಷ್ಟ ಇರುತ್ತೆ. ಏನಕ್ಕಂದರೆ ಹೆವಿ ಇರುತ್ತೆ, ಪ್ಲಸ್ ತುಂಬ ಬಿಸಿ ಇರುತ್ತೆ. ಆದರೆ ಟ್ರೈಪ್ಲೈ ದೋಸೆ ತವ ತುಂಬ ಬಿಸಿ ಕೂಡ ಆಗೋದಿಲ್ಲ, ಹೆವಿ ಕೂಡ ಇರೋದಿಲ್ಲ. ಆ ದೋಸೆ ಆದ ತಕ್ಷಣ ಇದನ್ನು ನೀವು ಆರಾಮಾಗಿ ಎತ್ಬಿಟ್ಟು ತೊಳೆದಿಟ್ಬಿಡ್ಬೋದು. ತುಂಬಾ ಸುಲಭ, ತೊಳೆಯೋದು ಕೂಡ ತುಂಬಾ ಸುಲಭ. ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಸ್ಕ್ರಬ್ಬರಿಂದ ಆರಾಮಾಗಿ ವಾಶ್ ಮಾಡ್ಬೋದು. ಈಸಿಯಾಗಿ ಕೊಳೆ ಎಲ್ಲ ಹೊಟ್ಟೋಗುತ್ತೆ, ಎಣ್ಣೆ ಜಿಟ್ಟು ಕೂಡ ಹೊಟ್ಟೋಗ್ಬಿಡುತ್ತೆ. ರಾಗಿ ದೋಸೆ ಒಂದು ಸೈಡ್ ಬೆಂದ ಮೇಲೆ ನೋಡಿ ಅದೇ ಬಿಟ್ಕೊಳ್ತಾ ಇದೆ. ಸೈಡ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅದೇ ಬಿಟ್ಕೊಳ್ತಾ ಇದೆ ನೋಡಿ. ಕೈಯಿಂದನೇ ತೆಗಿಬೋದು ನೋಡಿ. ಎಷ್ಟು ನೀಟಾಗಿ ಪೇಪರ್ ಎತ್ತದಂಗೆ ಎತ್ಬಿಡ್ಬೋದು.
ಅಷ್ಟು ಸುಲಭವಾಗಿ ಈ ಹೆಂಚಲ್ಲಿ ನಿಮಗೆ ದೋಸೆ ಮಾಡೋದಕ್ಕೆ ಬರುತ್ತೆ. ನೋಡಿ ಇಷ್ಟು ಸುಲಭವಾಗಿ ಬಂತು. ನಾನಿಲ್ಲಿ ಒಂದು ಚೂರು ಎಣ್ಣೆ ಕೂಡ ಹಾಕೊಂಡಿಲ್ಲ. ಈ ರಾಗಿ ದೋಸೆಗೆ ಒಂದು ಚೂರು ಎಣ್ಣೆ ಕೂಡ ಹಾಕಿಲ್ಲ. ಎಣ್ಣೆ ಹಾಕ್ತೇನೆ ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಮೇಲೆ ಎದ್ದು ಬರ್ತಾ ಇದೆ. ಇದಕ್ಕೆ ಸ್ಪ್ಯಾಚುಲಾ ಯೂಸ್ ಮಾಡೋದು ಬೇಡ, ಹಾಗೆ ಕೂಡ ಎತ್ಕೊಳ್ಬೋದು. ನೋಡಿ ಇವಾಗ ಕೈಯಿಂದನೇ ನಾನು ದೋಸೆನ ತಿರುವು ಹಾಕ್ತಾ ಇದ್ದೀನಿ. ಅತ್ಯಂತ ಆರೋಗ್ಯಕರವಾದ ಇನ್ಸ್ಟೆಂಟ್ ರಾಗಿ ದೋಸೆ ಇವಾಗ ರೆಡಿಯಾಗಿದೆ. ತುಂಬಾನೇ ಸುಲಭವಾಗಿ ಇದನ್ನ ಟ್ರೈಪ್ಲೈ ತವಾನಲ್ಲಿ ಮಾಡ್ಬೋದು. ನೀವು ಕೂಡ ಟ್ರೈಪ್ಲೈ ತವಾ ತೊಗೊಂಡ್ರೆ ಈ ದೋಸೆನ ಟ್ರೈ ಮಾಡಿ ನೋಡಿ. ನಿಮಗೆ ಇದ್ರ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ರೆಸಿಪಿನ ಕಮೆಂಟಲ್ಲಿ ಹಾಕಿ ತಿಳಿಸ್ತೀನಿ. ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು.